ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಈ 50 ಓವರ್ ಫಾರ್ಮ್ಯಾಟ್ ಲಿಸ್ಟ್ ಎ ಫಾರ್ಮ್ಯಾಟ್ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾತಾಡಲೇಬೇಕು. ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಬಗ್ಗೆ ಮಾತಾಡಿರಲಿಲ್ಲ ಅಷ್ಟು, ಯಾಕೆಂದರೆ ಕರ್ನಾಟಕ ಕಳಪೆ ಫಾರ್ಮ್ನ ತೋರಿಸಿದ್ರು. ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರಲಿಲ್ಲ. ಅದೇ ಇವಾಗ ವಿಜಯ್ ಹಜಾರೆ ಟ್ರೋಫಿಗೆ ಅವ್ರು ಮಾಡಿರುವಂಥ ತಪ್ಪುಗಳನ್ನೆಲ್ಲ ಅರ್ಥಕೊಂಬಂದಿರೋ ಥರ ಕಾಣಿಸಿದೆ. ಸೈಯದ್ ಮುಷ್ತಾಕ್ ಅಲಿ ಏನು ತಪ್ಪುಗಳನ್ನ ಮಾಡಿದ್ರು ಅದೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಮಯಾಂಕ್ ಅಗರ್ವಾಲ್ ಅವರ ಕ್ಯಾಪ್ಟನ್ಸಿಲಿ 4ಕ್ಕೆ 4 ಮ್ಯಾಚು ಆಡಿರುವಂಥ 4ಕ್ಕೆ 4 ಮ್ಯಾಚ್ನು ಕೂಡ ಟಾಪ್ ಕ್ವಾಲಿಟಿ ಟೀಮ್ಸ್ಗಳ ಮೇಲೆ ನಮ್ಮ ಕರ್ನಾಟಕ ಗೆದ್ದಿದೆ ಗುರು. ಅದು ಡಾಮಿನೇಟ್ ಮಾಡಿಕೊಂಡು ಗೆದ್ದಿದ್ದಾರೆ. ಪಂಜಾಬ್ ಅಂತ ಟೀಮ್ ಮೇಲೆ ಗೆದ್ದಿದ್ದಾರೆ ಆ್ಯಂಡ್ ಮುಂಬೈ ಅಂತ ಟೀಮ್ ಮೇಲೆ ಗೆದ್ದಿದ್ದಾರೆ. ಮುಂಬೈ ಗೊತ್ತಿರೋದೇನೆ ಈ ಸಲ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನ ಚಾಂಪಿಯನ್ಸು. 383 ರನ್ ಟಾರ್ಗೆಟು, 383 ರನ್ ಟಾರ್ಗೆಟ್ನ ಚೇಸ್ ರನ್ ಮಾಡಿ ಬಿಸಾಕಿರೋದು ನಮ್ಮ ಕರ್ನಾಟಕ ಟೀಮ್. ಅರೌಂಡ್ 47 ಓವರನ್ನು ತೊಗೊಂಡಿರುವಂಥ ಕಾಣಿಸುತ್ತೆ. ಒಟ್ಟಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಆಲ್ ಓವರ್ ನೋಡ್ತು ಅಂತಂದರೆ ಕರ್ನಾಟಕದ ಡಾಮಿನೇಷನ್ ಅಂತೂ ಗ್ರೂಪ್ ಸಿಯಲ್ಲಿ ಎದ್ದೆದ್ದು ಜೋರ್ಜಾರಾಗೆ ಕಾಣಿಸ್ತಾ ಇದೆ. ಬೇರೆ ಟೀಮ್ಗಳೆಲ್ಲ ಒಂದೊಂದು ಮ್ಯಾಚ್ ಅಟ್ಲೀಸ್ಟ್ ಸೋತಿದ್ದಾರೆ, ಬಟ್ ನಮ್ಮ ಕರ್ನಾಟಕ ಮಾತ್ರ ಸದ್ಯದ ಮಟ್ಟಿಗೆ 4ಕ್ಕೆ 4 ಮ್ಯಾಚ್ನ ಗೆದ್ದಿರುವಂಥ ಏಕೈಕ ಟೀಮು ಈ ಒಂದು ಗ್ರೂಪಲ್ಲಿ. ಅದರಲ್ಲಿ ಮಯಾಂಕ್ ಅಗರ್ವಾಲ್ ಅವರ ಪರ್ಫಾರ್ಮೆನ್ಸ್ ಏನಿದೆ ಇದು ಒಂಥರ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ನಮ್ಮ ಕರ್ನಾಟಕ ಪರವಾಗಿ ನೋಡ್ತಾರೆ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸು ಬಂದಿರೋದು. ಪಂಜಾಬ್ ಮೇಲೆ 139 ರನ್ ಹೊಡೆದಿದ್ದಾರೆ, ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ. ಅವ್ರ ಆವ್ರೇಜ್ ಬಂದ್ಬಿಟ್ಟು 150 ಅರೌಂಡ್ ಇದೆ ಇವರು. ಜೊತೆಗೆ ಲಾಸ್ಟ್ ಮ್ಯಾಚು ಕೂಡ ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ. 2 ಮ್ಯಾಚ್ ನಾಟ್ಔಟ್ ಆಗಿ ಉಳ್ಕೊಂಡಿರೋದ್ರಿಂದ ಅವ್ರ ಆವ್ರೇಜು ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. 100 ನೆನ್ನೆ ಹೊಡೆದಿರೋದು ಅರುಣಾಚಲ್ ಪ್ರದೇಶ್ ಮೇಲೆ ಜಸ್ಟ್ 167 ರನ್ನ ಟಾರ್ಗೆಟ್ನ ಕೊಟ್ಟಿರ್ತಾರೆ. ಜಸ್ಟ್ 14 ಓವರಿಗೆ ನಮ್ಮ ಕರ್ನಾಟಕ ಟೀಮು ಚೇಸ್ ಡೌನ್ ಮಾಡಿ ಬಿಸಾಕಿರೋದು. ಅಭಿನವ್ ಮನೋಹರ್ ಜೊತೆಗೆ ಓಪನ್ ಮಾಡ್ತಾರೆ ಮಯಾಂಕ್ ಅಗರ್ವಾಲ್ 100 ರನ್ ಜಸ್ಟ್ ಫ್ರಮ್ 45 ಬಾಲ್ಸು. T20 45 ಬಾಲಿಗೆ ಸೆಂಚುರಿ ಹೊಡಿತಾರೆ ಅಂದರೆ ಒಂಥರ ಗ್ರೇಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೋಡಿ 50 ಓವರ್ ಫಾರ್ಮ್ಯಾಟಲ್ಲಿ ಲಿಸ್ಟೇ ಫಾರ್ಮ್ಯಾಟಲ್ಲಿ 45 ಬಾಲಿಗೆ ಸೆಂಚುರಿ ಹೊಡೆದಾರೆ ಅಂತಂದರೆ ಮಯಾಂಕ್ ಅಗರ್ವಾಲ್ ಅವರ ಕೆಪಾಸಿಟಿನ ಅರ್ಥ ಮಾಡ್ಕೋಬೇಕಿಲ್ಲಿ. ಏನು ಅರ್ಥ ಮಾಡ್ಕೊಳ್ಳೋದು ಬದನೆಕಾಯಲ್ಲಿ ಅಲ್ಲಿ ತೋರಿಸ್ಬೇಕಾಗಿದ್ದು ಪರ್ಫಾರ್ಮೆನ್ಸ್ನಲ್ಲಿ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ತೋರಿಸ್ಬೇಕಾಗಿತ್ತು. T20 ಸೆಲೆಕ್ಟ್ ಆಗಬೇಕು ಅಂದರೆ IPLಗೆ ಸೆಲೆಕ್ಟ್ ಆಗಬೇಕು ಅಂದರೆ ಇಲ್ಲಿ ODIಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಯಾರು ನೋಡ್ತಾರೆ ಗುರು, ಯಾವ ಮಗ ನೋಡ್ತಾನೆ ಗುರು ಅಂತ ಕೇಳ್ಬೋದು ನೀವು. ಇಲ್ಲಿ ಇವ್ರು ಮಾತ್ರ ಅಂತಲ್ಲ, ಕರುಣ್ ನಾಯರ್ನು ಕೂಡ ಸಗದಾಗಿ ಪರ್ಫಾರ್ಮ್ ಮಾಡ್ತಿರೋದೆ. ಗೊತ್ತಿರೋದೆ ಕರುಣ್ ನಾಯರ್ ಕರ್ನಾಟಕ ಪರವಾಗಿ ಆಡ್ತಾ ಇಲ್ಲ, ವಿದರ್ಭ ಪರವಾಗಿ ಆಡ್ತಾ ಇದ್ದಾರೆ. ವಿದರ್ಭಗೆ ಅವರು 319 ರನ್ನ ಹೊಡೆದು ಇವಾಗ ಸದ್ಯದ ಮಟ್ಟಿಗೆ 3 ಮ್ಯಾಚ್ ಆಡಿರೋದವರು 3 ಮ್ಯಾಚಲ್ಲಿ 319 ರನ್ನ ಹೊಡೆದು ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ ಈ ಒಂದು ವಿಜಯ್ ಹಜಾರೆ ಟ್ರೋಫಿಲಿ. ಇವಾಗ 2 ಓವರ್ಲಿ 3 ಮ್ಯಾಚು 4 ಮ್ಯಾಚು ಅಷ್ಟೇ ಆಗಿದೆ. ಇನ್ನು ಇವಾಗಲೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತ. 2 ಸೆಂಚುರಿನೂ ಕೂಡ ಹೊಡೆದಿದ್ದಾರೆ. ಇನ್ಫ್ಯಾಕ್ಟ್ ಮಯಾಂಕ್ ಅಗರ್ವಾಲ್ 2 ಸೆಂಚುರಿ ಹೊಡೆದಿದ್ದಾರೆ, ಕರುಣ್ ನಾಯರ್ ಕೂಡ 2 ಸೆಂಚುರಿ ಹೊಡೆದಿದ್ದಾರೆ. ನೋಡಿ ಕರ್ನಾಟಕ ಪ್ಲೇಯರ್ಸು ಒಂಥರ ಡಾಮಿನೇಟ್ ಮಾಡ್ತಿದ್ರು ವಿಜಯ್ ಹಜಾರೆ ಟ್ರೋಫಿಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಮಯಾಂಕ್ ಅಗರ್ವಾಲ್ 11 ಸಿಕ್ಸು 35 4 ಹೊಡೆದಿದ್ದಾರೆ. ಈ ಕಡೆ ಕರುಣ್ ನಾಯರ್ 42 4 3 6ನ ಹೊಡೆದಿದ್ದಾರೆ. ಒಟ್ಟಲ್ಲಿ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಫ್ರಮ್ ಬೋತ್ ದ ಎಂಡ್. ಒಟ್ಟಲ್ಲಿ ಕರ್ನಾಟಕ ಟೀಮ್ಗೆ ಆಡ್ತಿಲ್ಲ ಈ ಕಡೆಯಿಂದ ಕರುಣ್ ನಾಯರು, ಬಟ್ ಆದರೂ ಡಾಮಿನೇಷನ್ ಅದು ತೋರಿಸ್ತಾ ಇದ್ದಾರೆ. ಕರ್ನಾಟಕದವರು ಸಗದಾಗಿ ಆಡ್ತಾ ಇತ್ತು ಅಂದರೆ ಖುಷಿ ಆಗೇ ಆಗುತ್ತೆ ಯಾವುದೇ ಟೀಮ್ಗೆ ಆಡಿದ್ರು ಕೂಡ. ಸೊ ಇವರಾದರೂ ಅಟ್ಲೀಸ್ಟ್ IPLಗಾರು ಸೆಲೆಕ್ಟ್ ಆಗಿದ್ರೆ, ಯಾವುದೋ ಒಂದು ಟೀಮಿಗೆ ಸೆಲೆಕ್ಟ್ ಆಗಿದ್ರೆ ಕರುಣ್ ನಾಯರು. ಈ ಕಡೆ ಅನ್ಸೋಲ್ಡ್ ಆಗಿರೋಂಥ ಮಯಾಂಕ್ ಅಗರ್ವಾಲು, ಹೆವಿ ಫ್ರಸ್ಟ್ರೇಷನ್ ಇಟ್ಕೊಂಡಿರೋಂಥ ಮಯಾಂಕ್ ಅಗರ್ವಾಲು ಮತ್ತೆ ಹೈಲಿ ಪಂಪ್ ಡೌನ್ ಆಗಿ ಬಂದು ಫಾರ್ಮಿಗೆ ಮರಳಿ ಬಂದು ಇವಾಗ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. 4 ಮ್ಯಾಚಲ್ಲಿ ಇವರು ಹೊಡೆದಿರುವಂಥದ್ದು ರನ್ನು 309 ರನ್ನು ವಿತ್ ಅನ್ ಆವ್ರೇಜ್ ಆಫ್ 150. 2 ಸೆಂಚುರಿನೂ ಕೂಡ ಬಂದಿದೆ. ಸೊ ಒಂಥರ ಕ್ಲಾಸ್ ತೋರಿಸ್ತಾ ಇದ್ದಾರೆ ಇಲ್ಲಿ ಮಯಾಂಕ್ ಅಗರ್ವಾಲು. ಬಟ್ ಅನ್ಫಾರ್ಚುನೇಟ್ಲಿ ಅನ್ಸೋಲ್ಡ್ ಆಗಿದ್ದಾರೆ IPLಲ್ಲಿ. ಗೊತ್ತಿಲ್ಲ ಯಾವುದನ ಒಂದು ಟೀಮು ಇನ್ ಕೇಸ್ ಏನಾದ್ರು ಇಂಜುರಿ ಆಗಿದಾಗ, ಯಾರಿಗಾನ ಇಂಡಿಯನ್ ಪ್ಲೇಯರ್ಗೆ ಇಂಜುರಿ ಆದಾಗ ಇವ್ರನ್ನ ರೆಕ್ಟಿಫೈ ಮಾಡಿ ಇವರ ಪರ್ಫಾರ್ಮೆನ್ಸ್ ಇನ್ ವಿಜಯ್ ಹಜಾರೆ ಟ್ರೋಫಿನ ರೆಕ್ಟಿಫೈ ಮಾಡಿಬಿಟ್ಟು ಏನಾದ್ರು ಇನ್ ಕೇಸ್ IPL ಕಾಂಟ್ರಾಕ್ಟ್ನ ಕೊಟ್ಟರು ಅಂತ ಅಂದರೆ ಇವರು ಮತ್ತೆ ರಜತ್ ಪತಿದಾರ ಆಗೋ ಥರ ಕಾಣಿಸ್ತಾ ಇದೆ. ಯಾಕೋ ಅಂದರೆ ಸೀನಿಯರ್ ಪ್ಲೇಯರೇ ಮಯಾಂಕ್ ಅಗರ್ವಾಲ್ ರಜತ್ ಪತಿದಾರ್ಗೆ ಕಂಪೇರ್ ಮಾಡ್ತಿದ್ರೆ, ಬಟ್ ರಜತ್ ಪತಿದಾರ್ ಕೂಡ ಹಿಂಗೇನೆ ಏನೂ ಆಡ್ತಿಲ್ಲ ಅಂತ ಬಿಟ್ಬಿಟ್ಟಿದ್ರು ನಮ್ಮ RCB. ಆಮೇಲೆ ರೀಪ್ಲೇಸ್ಮೆಂಟ್ ಆಗಿ ಬಂದು ಒಂಥರ ಇವಾಗ ದೇಶನೇ ನೋಡೋವಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಮಯಾಂಕ್ ಅಗರ್ವಾಲ್ ಆಲ್ರೆಡಿ ಪ್ರೋನ್ ಆಗಿರೋಂಥ ಪ್ಲೇಯರು. ಇವಾಗ ಕೆಳಗಡೆ ಡಿಪ್ಪಲ್ಲಿತ್ತು ಅವರ ಒಂದು ಕೆರಿಯರ್ ಫೇಸು. ಸೊ ಇವಾಗ ಮತ್ತೆ ಮೇಲ್ಗಡೆ ಬರುವಂಥ ಸಾಧ್ಯತೆ ಇದೆ. ಯಾವುದಾನ ಒಂದು ಟೀಮ್ ಅದೇ ಹೇಳೋದಲ್ಲ, ಯಾರಿಗಾನ ಇಂಜುರಿ ಆಯಿತು ಅಂತಂದರೆ ರೆಕ್ಟಿಫೈ ಮಾಡಿಬಿಟ್ಟು ಇವ್ರನ್ನ ಹುಡುಕ್ಬಿಟ್ಟು ಹುಡುಕೋದೇನು ಬೇಕಾಗಿಲ್ಲ. ಯಾರು ಗೊತ್ತಿರೋ ವಿಚಾರ ಮಯಾಂಕ್ ಅಗರ್ವಾಲ್ ಎಂಥ ಪ್ಲೇಯರು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ಅಷ್ಟೊಂದು ಫಾರ್ಮಲ್ಲಿ ಇಲ್ಲದೇ ಇರೋ ಕಾರಣದಿಂದ, IPL ಅಷ್ಟೊಂದು ಫಾರ್ಮಲ್ಲಿ ಇಲ್ಲದೇ ಇರೋ ಕಾರಣದಿಂದ ಇವರು ಅನ್ಸೋಲ್ಡಾಗಿ ಉಳ್ಕೊಂಡ್ರು. ಬಟ್ ವಿಜಯ್ ಹಜಾರೆ ಟ್ರೋಫಿಲಿ ಬರೀ 4 ಮ್ಯಾಚ್ ಆಡೋದಲ್ಲ ಮಗ, ಚಾಂಪಿಯನ್ ಏನಾರು ಮಾಡಿಬಿಟ್ರು ಅಂದರೆ ಇವ್ರು ಆಸ್ ಎ ಕ್ಯಾಪ್ಟನ್ ಚಾಂಪಿಯನ್ ಆಗೋಗ್ಬಿಟ್ರು ಅಂತ ಅಂದರೆ
ಜೊತೆಗೆ ಹೈಯೆಸ್ಟ್ ರನ್ ಗೆಟರ್ ಆದರು ಅಂತಂದರೆ ಇದಕ್ಕಿಂತ ಒಂದು ಖುಷಿ ವಿಚಾರ ಇನ್ನೂ ಒಂದಿರೋದಿಲ್ಲ. ಆ್ಯಂಡ್ ಅವರ ಸ್ವತಃ ಅವರೇ ಖುಷಿಯಾಗಿರ್ತಾರೆ, ಇಲ್ಲಾಗ ಅವ್ರು ನಾನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀನಿ, IPL ಅನ್ಸೋಲ್ಡ್ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಸೀಸನ್ ಮತ್ತೆ ವಾಪಸ್ ಬರೋ ಸಾಧ್ಯತೆ ಇದೆ ಅನ್ನೋ ಥರ ಅಂದ್ಕೊಬೋದು. ನೋಡೋಣ ಅದೇನು ಆಗುತ್ತೆ ಅಂತ. ಈ ಪರ್ಫಾರ್ಮೆನ್ಸ್ನ ನೋಡಿ ಅಟ್ಲೀಸ್ಟ್ ಈ ಥರ T20 ಪರ್ಫಾರ್ಮೆನ್ಸ್ನೇ ಕೊಟ್ಟಿರೋದೇನು 50 ಓವರ್ ಪರ್ಫಾರ್ಮೆನ್ಸ್ ಏನಲ್ಲ ಇದು, ಯಾಕಂದರೆ 45 ಬಾಲಿಗೆ 100 ಹೊಡಿತಾರೆ ಅಂತಂದರೆ ಇದು ಒಂಥರ T20 ಪರ್ಫಾರ್ಮೆನ್ಸ್ ಏನು ಕೊಟ್ಟಿರೋವಂಥದ್ದು. ಅದೇ ಇದನ್ನೆಲ್ಲ ನೋಡ್ಬಿಟ್ಟು ಯಾವುದೋ ನಾವು ಫ್ರಾಂಚೈಸಿ ಬಲೆಗಿಲೆ ಹಾಕ್ತು ಅಂದರೆ ಚೆನ್ನಾಗಿರುತ್ತೆ. ಏನು ನಾವು RCBನೇ ಹಾಕಬೇಕು ಅಂತಿಲ್ಲ, ಯಾಕೆಂದರೆ ಮಯಾಂಕ್ ಅಗರ್ವಾಲು ಆಲ್ಮೋಸ್ಟ್ IPL ಸ್ಟಾರ್ಟಾಗಿಂದ ಆಡಿದ್ದಾರೆ ಗುರು. ಅಂಥ ಪ್ಲೇಯರ್ನ ನಾವು ಈಚೆ ಕಡೆ ನೋಡೋದು, IPLಂದ ಈಚೆ ಕಡೆ ನೋಡೋದು ಒಂಥರ ಬೇಜಾರಾಗುತ್ತೆ. ಸೊ ಆದ್ದರಿಂದ ಹೇಳ್ತಿರೋದು ಯಾವುದೋ ಒಂದು ಫ್ರಾಂಚೈಸಿ ಬಲೆಗಿಲೆ ಹಾಕ್ತು ಅಂದರೆ ಚೆನ್ನಾಗಿರುತ್ತೆ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.